ದೇವಗಿರಿ ಶ್ರೀ 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 ದೇವಗಿರಿ ದುರ್ಗಾಮಾತಾ ಟೆಂಪಲ್ ವಿಸಿಟ್ ಮಾಡಿರೋದು. ಅತ್ಯಂತ ಅದ್ಭುತವಾದ ಪವಾಡ ಇರತಕ್ಕಂಥ ದುರ್ಗಾದೇವಿ. ಇಲ್ಲಿ ನೂರಾರು ಬಾವಿಗಳು, ಹೆಚ್ಚಿನ ಬಾವಿಗಳಿದ್ದಾವೆ. ನೋಡೋಣ. ಇಲ್ಲಿ ಇರ್ತಕ್ಕಂಥ ಪೂಜಾರಿಗಳು ಈ ಒಂದು ಲೊಕೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಲೊಕೇಶನ್ಸು ಇಲ್ಲಿ ಅತ್ಯಂತ ಅದ್ಭುತವಾಗಿ ನಮಗೆ ಒಂದು ಮಾಹಿತಿಯನ್ನು ಸಿಕ್ತು. ಇಲ್ಲಿ ವೀರಭದ್ರನ ವಿಗ್ರಹ ಸಿಕ್ಕಿದೆ. ನಿಮಗೆ ಏನು ಗೊತ್ತದ ಹೇಳ್ರಿ. ಇಲ್ಲಿ ಅಲ್ಲಿ ಮಾಡ್ಯಾರ ಕಾಕುರಾರು ಎಲ್ಲ ಎಷ್ಟು ಹೇಳ್ತಾರ. ಹೌದಾ? ಇವ್ರು ಬಂದು ನೋಡಿ ನಾವು ಇದು ಮಾಡ್ಕೊಂಡು ಹೈದರಾಬಾದ್ಲಿಂದ ಇಲ್ಲಿ ಸನಿ ಅದಲ್ಲ ಬರ್ತದ. ಭಾರಿ ಅದ್ರಿ ಜಾಗ, ಮಸ್ತ್ ಜನ. ಒಳಗೆ ಜಾಗ ಇಲ್ಲ. ಏನ್ ಮಾಡಿ ಇನ್ನ ಏಟ್ ತೆಗಿತ್ತು ಈಗ ಬಿದ್ದು ಮುಚ್ಲತ್ತಾರ್ರಿ. ಇದು ಪೂರಾ ಪ್ಯಾಕ್ ಇತ್ರಿ. ಒಟ್ಟ ಹೋಗ್ಲಕ್ ಜಾಗ. ಇದು ತಾಯಿ ಗುಡಿ ಕಡೆ ಹೋಗಪ್ಲೇನೆ ಇಲ್ಲ. ಯಾರು ಇಷ್ಟ ಆಡಲ್ಲ ಇದ್ಮೇ ಯಾರು ಹೋಗ್ತಾರ್ರಿ. ಒಳಗೆ ಬಿದ್ದು ಖಾಲಿ ಇದು ಕಟ್ಗಿದ್ರಿ. ಅದ್ರ ಮೇಲೆ ಇದು ಮಾಡಿ ಮ್ಯಾಗ ಹೋಗಿ ಮತ್ತ ಅದು ತೆಕ್ಕೋಬೇಕ್ರಿ ಸಿಡಿ. ಓ ಹಂಗ ಇಲ್ರಿ ಪೈಲೆ. ಈಗ ಹಳ್ಳುಗಳು ಬಂದ್ ಇರ್ಬದ್ರಿ ಸರ್. ಈ ದುರ್ಗಮಾಯಿ ಘಟ್ಟದಾಗ ವೀರಭದ್ರೇಶಂದು ಮೂರ್ತಿ ಸಿಕ್ಕದ್ರಿ. ಪೈಲೆಕಿಂದ ಅದರಿ ಅದು. ಅದೇ ಇದು ಮಾಡಿದ್ಕ ಅದಕ್ಕೆ ಬಿ ಒಂದ್ ಕಟ್ಟೆ ಮಾಡಿ ಈ ಕಡೆ ದೂರ ಕಡೆ ಕೊಡಿಸ್ತಾರೆ. ಯಾಕಂದ್ರೆ ಹೌದು ಹೌದು ಭಾರಿ ಒಳ್ಳೆದ. ವೀರಭದ್ರೇಶ್ವರ ಅದರಿ, ಪಾರ್ವತಿ ಲಿಂಗ ಅದರಿ. ಹಳಿ ಕೋಟೆ ಗೋಡೆ. आंबे आ रहे सब यूट्यूब पे आला आलो सोन हेट वೀರಭದ್ರೇಶ್ವರ ಹೋದಕ ಹಣ ನೋಡ ಸೀನ್ ನೋಡೋಣ ಭಾರಿ ಹಂಗಿತ್ರಿ ಅದು. ಅರೆ ಇಲ್ಲಿ ಅದ್ ರೋಡ್ ಮಾಡ್ಲತ್ತಾರ ಇಲ್ಲಿಂದ ಬಾದ್ಲಾಪುರ್. ಹೌದಾ? ಹಿಂಗ ಒಳಗಿಂದ ಭಾರಿ ಮೂರ್ತಿ ಇಲ್ಲಿ ಗುಡ್ಡದಾಗ ದುರ್ಗಾಮಾಯಿ ಘಟ್ಟದಾಗ ಸಿಕ್ಕದ. ನಮ್ಮ ಹಿಂದಕ್ಕಿನ ರಾಜರು ಯಾವಾಗಿನ ಹಿಡಿದು ಮಾಡ್ಕೊತ ಪೂಜೆ ಮಾಡ್ಕೊತ ಬಂದಾರ್ರಿ. ಅವು ವಿಗ್ರಹಗಳು ಉಳ್ದವ್. ಸಮೀಪ ನೋಡ್ರಿ ಸೇಮ್ ಇರ್ಬೋದು. ಹೌದು ಹೌದು ಪೂರಾ ಹೌದ್ರಿ. ಹೌದು ತಲ್ವಾರದ ಅದಕ್ಕೆ ಅದೇ ಮತ್ತೆ ಪಂಚಕ್ ತೆಗೆದು ವೀರಭದ್ರವರ್ದಿ ಅದ ಅಂತ ನಾವು ಇಲ್ಲಿ ಬಂದು ಇಲ್ಲೇ ಇದು ಅಲ್ಲಿ ತೆಗೆದು ಇಲ್ಲಿ. ಹೌದು 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 ಕರೆಕ್ಟ್ ರೈಟ್. ಅಲ್ಲಿ ಮನಿ ದೇವ್ರು ಇದ್ದಂಗ ಕಾಣತ್ತ. ಇದು ಅಲ್ಲೇ ಐತ್ರಿ. ಹೌದಾ? ಅಲ್ಲಿಂದ ಇದು ಮಾಡಿ. ಹೌದು ಇದು ಹಿಂಗ್ ಉಲ್ಟಾ ಬಿದ್ದಿತ್ತಲ್ರಿ, ಅದು ಕಡಿಮೆ ಮಾಡಿದ್ರ ಅವು ಇಷ್ಟ ಇದ್ವು. ಅದಕ್ಕೆ ಹಂಗೆ ಕೂಡಿಸಿ ಮತ್ ಕಟ್ಟಿ ಮಾಡಿ ಈ ಕಡಿಮೆ ಮಾಡಿ. ಹೌದಣ್ಣ. ಈ ಭೂಮಿದಾಗ ಬಂಗಾರ ಬೆಳ್ಳಿ ಎಲ್ಲೆಲ್ಲಿ ಏನೇನ್ ಅಗಡಿಗೆ ಅದು ಗೊತ್ತಿಲ್ಲ. ಓಸು ಮಂದಿ ತಯ್ಯ ఇది మొత్తం పాడైపోయి ఖరాబ్ అయ్యి కింద పడిపోయి ఇలా అంతా చేశారు సార్. కానీ ఇది హిస్టరికల్, ఇది చాలా ఓల్డ్లోనే మళ్ళీ చూసుకో ముందర కింద. ಜೈ ದುರ್ಗಮ್ಮ. ಇದು ಏನು ಸುಮ್ಮನಾದ್ರಿ ಸಾಮಾನ್ಯವಾದ ಮಾತಲ್ಲ. ಇದು ಇಷ್ಟ ಹಾಕೋರಿ. ಇದು ಇಲ್ಲಿಂದ ಎಷ್ಟು ಎಗ್ರಿ, ಇಲ್ಲಿಂದ ನೀರು ಡೈರೆಕ್ಟ್ ತೆಗಿನೇ ಬೀಳೋದು. చాలా లోపలికి అక్కడ ಇವಿಷ್ಟು ಹಾಕಿ ಅದು ದುರ್ಗಾಂದ್ ಒಳಗೆ ಹೋಗಿ ಅದು ಫೋಟೋ ತಕೊಂಬರಿ. ಅರೆ ಕೋಟೆ ಎಕಡೆ ಕಡೆ ಅದ್ರಿ ಒಳಗ. ಹಿಂಗ್ ಸೀದಾ ಅದ್ರಿ ಹಂಗೆ ಅದು. ಎಲ್ಲ ಘಾಟ ಕಾಣತು. ಆ ಕಡೆ ಒಟ್ಟು ಉಳ್ಕೊಂಬಿದ್ದದ. ಅಂದ್ರ ಭೀ ಕಟ್ಟಾರ ನೋಡ್ರಿ ಅವ್ರು ಎಷ್ಟು ಹೈರಾಣಾಗಿ. ಒಳಗೆ ಹೋದಿ ಅಂದ್ರೆ ಇದಾಗಲ್ರಿ. ಹಂಗ ಥೋಡಿ ಮನಿ ಆದ ಮ್ಯಾಲಿಂದ ಗೋಲಿ ಆ ಕಡೆ ಸಣ್ಣ ತೂತು ಅಲ್ಲಿ ನೋಡದ್ರಿ. ಈ ಕಡೆಯಿಂದ ಹಿಂಗ ಎಲ್ಲ ಕಲ್ಲಿ ಅವ್ರಿ ಒಳಗೆ. ಈಗ ಇದು ಕಾಣತಿಲ್ರಿ, ಇದು ಒಳಗ ಅವ್ರಿ ಹಿಂಗ ಗವಿ ಗವಿ ತೆಳಗ ಗುಮ್ಮಿತ್ರಿ ಅದು. ಇದು ಇನ್ನ ಪೂರ ಭರ್ತಿ ಆಗ್ಯದ. ಎಲ್ಲಾನು ಒಂದ್ ಇನ್ನ ಬುಕ್ಕ ತೆಳಗ್ ತೆಗದ್ರಿ ಅಲ್ಲ. ಇದು ಯಾಕೋ ಇದು ಹೆಚ್ಚಿಗೆ ಇಲ್ಲಿ ತನಕ ಕಟ್ ಮಾಡ್ರಿ. ಇದೇನ್ ಪ್ಲಾನ್ ಇರ್ಬೋದು?
ರೌಂಡ್ ಮಾಡ್ತಾ ಮಾಡ್ತಾ ಇಲ್ಲಿ ತನ ಹೆಚ್ಚಿಗೆ ಕಟ್ ಮಾಡ್ರ ಇದೇನ್ ಪ್ಲಾನ್ ಐತಿ ಅದರ್ಸ್ ಲೆಕ್ಕ ಮಾಡ್ಯಾರ ಪಾರ್ವಟ್ ಲಿಂಗಪ್ಲೆ ಮಾಡ್ಯಾರ ಏನ್ ಮಾಡ್ಯಾರ ಖರೆ ರೀ ಹೌದು ಇದು ಸೇಮ್ ಅದೇ ರೂಪ ನೋಡ್ರಿಲ್ಲ ಪಾನವಟ್ ಲಿಂಗದ ರೂಪನೇ ಇದು ಹಾ ಹಾ ಲಿಂಗ ರೂಪಂలో ಹಿಂಗ್ ಮಾಡ್ಯಾರ್ರಿ ಅವ್ರ ಪಲ್ಲೆ అంటే దేవుడు ఉంటాడులే అనుకుంటారని ತಿರುವಳಗಲ್ಲ ಇಲ್ಲಿಂದ ಒಳಗೆ ಇಳಿಬಹುದು ಪೂರಾ ಅದ್ರ ಗವಿಗೆ ಸಿಡಿ ಇಲ್ರಿ ನೀವು ತೋರಿಸ್ತೀವಿ ನಂದಿ ಭಾರಿ ಶುದ್ಧವಾದದ್ರಿ ಭಾರಿ ಭಾರಿ ಬಂದ ಯಾರು ಮಾಡಿರೋ ಏನ್ರಿ ಎಲ್ಲಿ ಮಾಡಿರ ಇದಕ್ಕೆ ಟ್ಯಾಂಕಿಗೆ ಬಂದು ಇಲ್ಲಿ 24 hours ನೀರ್ ಬರ್ತಾವ ಕಂಟಿನ್ಯೂ ಜನ ಬರ್ತಾ ಇರ್ತಾರಲ್ಲ ಫುಲ್ಲೇ ಇರ್ತಾರೆ ಟ್ಯಾಂಕ್ ರೀ ಹೌದಾ ಟ್ಯಾಂಕಿದಾಗ ಹಾಕ್ತೇವ್ರಿ ಓ ಈ ಟ್ಯಾಂಕ್ಲಿಂತ ಇವೆಲ್ಲ ನಳಗಳಿಗೆ ಸಪ್ಲೈ ಆಗ್ತದೆ ಓಕೆ ಎಸ್ ದುರ್ಗಾಮಾತಾ ಟೆಂಪಲ್ ದೇವಗಿರಿ ಘಟ್ಟ ಹಾ ದೇವಗಿರಿ ಹಾ ಇದೆಲ್ಲ ಮನಿ ಗಾಡಿಗಳು ಇಲ್ರಿ ಹಳೆಯು ಅರೆ ರೇ ರೇ ಇವೆಲ್ಲ ಎಷ್ಟು ತೆಗ್ಗು ಅಡ್ಡು ಹಾ ಹಾದಿ ಇತ್ತು ಮೊದಲು ಇವು ರಾಜರ ಮನೆಗಳು ಇವೆಲ್ಲ ಎಷ್ಟು ಬುನದಿಗಳೆಲ್ಲ ಎಷ್ಟು ಗುಡ್ಡ ಬೆಟ್ಟ ಎಲ್ಲ ಬಿದ್ದು ಕಣ್ಣಿಗೆ ಕಾಣಲ್ದಂಗೆ ಆಲತ್ತವ್ರಿ ಆಕ್ಚುಲಿ ಈ ಗುಡ್ಡದ ಕರಿಕಲ್ ಇಲ್ಲಿ ಕರಿಕಲ್ ಎಲ್ಲಿಂದ ತಂದು ಕಟ್ಟಿರ್ಬೋದಲ್ರಿ ಎಲ್ಲಿ ಹೊಡೆದಾರ ಅವ್ರು ಆನಿಗಳ ಮೇಲೆ ತಂದು ಈಗ ನೋಡ್ರಿ ಪೈಲೆ ಅದು ಇದು ಮಾಡಿದೆ ಅದ್ ನೋಡ್ರಿ ಕಲ್ಲ ಹಿಂಗ್ ಫುಲ್ ಕಡೆ ಗೊತ್ತಲ್ಲ ಅವ್ರಿ ಹಾ ಹಾ ಹೌದು ಇಷ್ಟು ಒಳಗೆ ಬಂದು ಯಾರು ನೋಡ್ತಾರೆ ಹೇಳ್ರಿ ಈಗ ನಿಮ್ಗೆ ಗೊತ್ತದ ದೇವಗಿರಿ ಘಟ್ಟದಾಗ ಇಂಥ ರಾಜರ ಮನೆಗಳಿದ್ದವು ಇಲ್ಲಿ ಒಳಗೆ ಮನ್ಯಾಗ ಒಂದು ಬಾಯಿ ಅದಿತ್ತು ಬಾಯಿದಾಗ ನೀರೆಲ್ಲ ಇತ್ತು ಅಂತ ಗೊತ್ತದ ಅರೆ ರೇ ರೇ ಎಷ್ಟು ಒಳಗ್ರಿ ಇದು ಬಾಯಿದಾಗ ನೀರವ ಈಗ ಬಿ ಅದ ರೀ ಹಾ ಹಾ ಈ ನೀರ್ ಅದ ನೋಡ್ರಿ ನೀರಿನ ಒಳಗ ಬಂಗಾರ ಸಂಪತ್ತು ಇರ್ತದ್ರಿ ಒಳಗ ಅವರು ಸೈನಿಕರು ಇಳಿತಾರ ಒಳಗ ನೀರಾಗ ಇಳಿತಾರ ಇಲ್ಲಿಂದ ಹಗ್ಗ ಹಚ್ಚಿ ಇಳಿದು ಒಳಗ ರೂಮ್ ತರ ಮಾಡಿ ರೂಮಿನ ನೀರಿನ ಒಳಗೆ ಹೋಗಿ ಒಳಗೆ ಇಟ್ಟು ಬರ್ತಾರ ಇದ್ರೊಳಗೆ ಹುಡುಗರು ಸಿಗ್ತಾವ ನೋಡ್ರಿ ಇದು ಎಷ್ಟು ಚಿಕ್ಕದ್ ಮಾಡ್ರೆ ಗೊತ್ತಾ ಯಾರಿಗೆ ಡೌಟೇ ಬರ್ಬಾರ್ದು ಆ ನಮ್ನ ಒಳಗೆ ಎಷ್ಟು ದೊಡ್ಡದ ಗೊತ್ತಿಲ್ಲ ಬಿದ್ದಾವಲ್ಲ ಆ ನೀರಾಗ ಹೋಗಿ ಹುಡುಕೋರ ಯಾರಿಗೆ ಹುಡುಕ್ದ್ರು ಸಿಗ್ತಾವ ಹಿಂಗೆ ಇವು ಕಲ್ಗಳ ಮೇಲೆ ಏನಾರ ಬರ್ದಿರ್ತಾರ್ರಿ ಈಗ ಇಲ್ಲೊಂದು ಹೌಸ್ ಅಪ್ಲೇನೆ ಇದು ಮನಿ ಒಳಗೆ ಹೌಸ್ ಅಪ್ಲೇ ನೋಡ್ರಿ ಇದು ಇಲ್ಲಿ ಇದಕ್ಕೆ ಪೂರ ಪ್ಯಾಕ್ ಇತ್ರಿ ಅದು ಬೇರೆ ಇನ್ನೆಲ್ಲತ್ತಿಲ್ಲ ಬಂಗಾರ ಹೋಗಿದಂತ ಅದಕ್ಕೆ ಎದಿರಿ ಅವ್ರು ಹಾ ಹಾ ಹೋಗ್ಯಾರ ಇದು ಕೋಟೆ ಬೆನ್ಗೋಡಿ ಇಲ್ಲಿ ಬಂತು ಮತ್ತ ಈ ಕಡೆ ಪೂರಾ ರೌಂಡ್ ಅದ ರೀ ಹಾ ಬೆನ್ಗೋಡಿ ಅದು ಅಲ್ಲಿ ನಾವು ನೋಡಿಲ್ರಿ ಇಲ್ಲಿ ಹಿಡಿದು ಪೂರಾ ಅಲ್ಲಿಗೆ ಈ ಪೂರಾ ಸುತ್ತಮುತ್ತ ಅದ ರೀ ಎಲ್ಲ ಬಿದ್ದ ಕಡೆ ಈ ಕಡೆ ನಿನ್ನ ಅದ ರೀ ಹೌದು ಈ ಗೋಡೆಗೆ ಇಷ್ಟು ದೊಡ್ಡ ಗಿಡ ಆಗ್ಯಾವ ಅಂದ್ರ ಯಾವಾಗಿಂದ ಅರೆ 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 ಭಾಳ ಹಿಸ್ಟ್ರಿ ಅದ್ರಿ ಇದು
ಸಾವಿರಾರು ವರ್ಷ ಆಗ್ಯದ್ರಿ. ಆಗಿರತ್ರಿ. ಭಾಳ ಇದು ಬಾಯಿ ಇನ್ನ ಏನ್ ಹಾಳಾಗಿಲ್ಲ ನೋಡ್ರಿ. ಹಾ ಒಂದ್ ಸ್ವಲ್ಪ ಹಾಳಾಗಿಲ್ಲ. ಈಗ ತೋರಿಸ್ದ್ರಿ ಬಾಯಿ, ಇಂಥ ಬಾಯಿ 100-100 ಬಾಯಿಗಳು ಮುಚ್ಚಾಕಿವಿ ಅಂತ ನೀವ್ ಹೇಳತ್ತೀರಿ. 100 ಬಾಯಿಗಳಿಗೆ ಲಿಂಕು ಮತ್ ರಾಜರ್ ಒಳಗ್ ಹೋಗೋದು ಮತ್ ಇಂಥ ಗುಡ್ಡದ ಮ್ಯಾಲ ಅಷ್ಟು ಬಾಯಿ ಅಗಳದ್ರ ನೀರ ಬಾಯಿಗದಾಗ ಮತ್ತಲ್ಲ ಅದೇ ಹಂಗಿರ್ಬೋದು. ಇಷ್ಟು ಗುಡ್ಡದ ಮೇಲೆ ಅಗಳದ್ರ ನೀರ್ ಸಿಗ್ತಾರ್ರಿ. ಮತ್ ಅಂತ ಅವ್ರ ಎಷ್ಟು ಟ್ಯಾಲೆಂಟ್ಲಿಂದ ಎಷ್ಟು ನೀರ್ ಹೆಂಗ ಸಿಕ್ಕದ್ ನೋಡವ್ರಿ. ಪೂರ ಇದ್ದೀವ್ರಿ ಅವೆಲ್ಲ ಮುಚ್ಚಿದವ್ರಿ. ಹಾ ಹಳ್ಳಗ ಹಾ ಮಾಡಿರ್ಬೇಕಪ್ಪ. ಜೈ ಸೇವಲಾಲ್, ಜೈ ದುರ್ಗಾ ಮಾತೆ, ಜೈ ಜೈ ದುರ್ಗಾ ಮಾತೆ. ಈ ಗುಡ್ಡದೊಳಗೆ ಏನೇನ್ ಪ್ರಾಣಿ ಪಕ್ಷಿಗಳು ಅವ್ರಿ? ಹಾ ಅವ್ ಹಿಂದಕ್ಕೆ ಇದ್ದೀವಂತಲ್ಲ ಹುಲಿಗಳೆಲ್ಲ ಈ ಒಂದು ದುರ್ಗಾ ಮಾತೆಯ ಟೆಂಪಲ್ ಪರಿಸರ ಪ್ರಾಂತದಲ್ಲಿ ಗುಲ್ಬರ್ಗಾ ಡಿಸ್ಟಿಕ್, ಬೀದರ್ ಡಿಸ್ಟಿಕ್ ಅಲ್ಲಿ ಶೂಟಿಂಗ್ ಪ್ಲೇಸಸ್ ಕೂಡ ಈ ಒಂದು ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಮೂವೀಸ್ ಏನೇ ಶೂಟ್ ಮಾಡ್ಕೊಳ್ಬೋದು. ಈ ಒಂದು ವ್ಯೂ ನೋಡ್ತಾ ಇರ್ಬೋದು, ಎಷ್ಟು ಅದ್ಭುತವಾಗಿದೆ. ಥ್ಯಾಂಕ್ ಯು ಸೊ ಮಚ್. ಹೌದಾ? ಏನು ಫೇಮಸ್ ಗುಡಿ ರೀ? ನಮ್ಮ ಕರ್ನಾಟಕ ರಾಜ್ಯದಾಗ ಫೇಮಸ್ ಗುಡಿ ಆಗ್ಯದ. ಮತ್ತೇನು ಜನ 3 ದಿನ ಜಾತ್ರೆ ನೋಡ್ಲಾಕ ಇಲ್ಲಿ ಕಾಲಿಡ್ಲ ಜಾಗ ಸಿಗಲ್ಲ. ಹೌದು, ದುರ್ಗಮ್ಮನ ಸತ್ಯ ಹಂಗಾದ. ದೇವಗಿರಿ ಘಟ್ಟಾದಾಗ ಹಿಂದಕ್ಕೆ ಇಲ್ಲಿಂದ ಆ ಗವಿ ಒಳಗಿಂದು ಚುಡುಗುಪತ್ತನ ಗವಿ ಅದಂತಲ್ರಿ? ಹಾಂ ಹೌದಾ? ಹಾಂ ಅಲ್ಲಿಂದ ಹಿಡಿದು ಒಳಕದ. ಹೌದಾ? ಹಾಂ ಬ್ಯಾಟ್ರಿ ಪವರ್ಫುಲ್ ಬ್ಯಾಟ್ರಿ ಹಾಕಿದ್ರೆ ಓಟ್ ಕತ್ತಲ್ಲದ. ಹಾಂ ಹಿಂಗೆ 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 ವಂಕ ಟಿಂಕ ಮುಂದೆ ದೊಡ್ಡ ದರ್ವಾಜೆ ಬರ್ತದೆ, ಅದು ಸಿಕ್ಕಿಲ್ಲ ನಮ್ಗೆ. ಹೌದಾ? ಅದ್ರ ಒಳಗೆ ಮತ್ ದರ್ವಾಜ ಅದು ಬಂದ್ ಮಾಡ್ಕೊಂಡು ಹೋದ್ರ ತೆರ್ಲಕ್ ಆಗಲ್ಲ. ಅಡೆ ಅಡೆ ಅಡೆ. ಹಾ ಹಿಂದೆ ಯಾರನ್ನ ಒಂದ್ ವೇಳೆ ಬೆನ್ನತ್ತಿಗೆನ ಬಂದ್ರು ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ಹೋಗೋರು ಅವ್ರು. ಹಾ ಹಾ ಅವಾಗಿನ ಜನಕ್ಕೆ ಎಷ್ಟು ಟ್ಯಾಲೆಂಟ್ ನೋಡ್ರಿ. ಹಾ ಚಿಡ್ಗೊಪ್ಪಿ ಅದ ಅಂತ್ರಿ, ಎಷ್ಟದ ನೋಡಾರಿ ಅಂತ ಹೇಳಿ ಹೋಗಿದಾವ್ ನಾವು. ಕಡೆಗೆ ಸಿಗಲ್ ಮುಂದೆ ಬ್ಯಾಟ್ರಿ ಕೀಟ್ ಕತ್ತಲ್ ಕಾಣಲ್ಲ ಬೆಳಗು. ಹೌದಾ? ಅದು ಏನಿದ್ದಿರ್ಬೇಕು ಹಂಗ ಬೆಳಕು ಎಷ್ಟು ಬೆಳಕು ಹಾಕಿದ್ರೆ ಮುಂದಕ್ಕೆ ಹೋಗಲ್ಲ ಬೆಳಕು. ಈಗ ದರ್ವಾಜಿ ನಿಮ್ಮೋಟ್ ಅಂತೇಳಿ ಇಲ್ಲಿ ಸಣ್ಣದು, ಮತ್ತ ಅಲ್ಲಿ ಸಣ್ಣದು ಹಿಂಗ್ ತಿರ್ಗಾದು. ಹಾ ಬ್ಯಾಟ್ರಿಯಲ್ಲಿ ಹೋಗ್ಬೇಕು. ಮತ್ ನೀವು ವಾಪಸ್ ಹಿಂದಕ್ಕೆ ಬರ್ಬೇಕಂದ್ರೂ ಹಾದಿ ಗೊತ್ತಾಗಲ್ಲ. ಯಾಕಂದ್ರೆ ಇದ್ರಾಗ ಒಂದ್ 2-3-4 ಹಾದಿ ಮಾಡೋದು. ಹಗ್ಗ ಕೊಟ್ಕೊಂಡು ಹೋಗಿದ್ದೇವ್ರಿ ಹಂಗ ಹಗ್ಗದ್ರಿಂದ ಮತ್ ವಾಪಸ್ ಬಂದಿರಿ. ಮತ್ ಒಂದ್ ವೇಳೆ ಒಳಗೆ ಏನಾರ ಹಿಂಗ ನಾವ್ ಎಲ್ಲಿ ಹೆಜ್ಜೆ ಇಟ್ಟೇವು ಮ್ಯಾಲಿಂದ ಏನಾರು ಬೀಳೋದಿತ್ತು ಮಾಡೋದಿತ್ತು ಅಂದ್ರೆ ಅಲ್ಲೇ ಬಂದೇ ಐತದ ಒಮ್ಮಿಗೆ ಅಲ್ಲ. ಹಾ ಸುಮ್ಮನೆ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೋಗಿರೆ ಒಳಗ್? ಅಂಜಿಗೆ ಬರ್ತಾವ ಒಳಗ. ಕತ್ತಲ್ ಕಾಲದ. ಹಾ ಎಲ್ಲಿ ಏನು ಹಾವು ಎಲ್ಲಿ ಅನ್ನೋದನ್ನ. ಹೌದು ಎಷ್ಟ್ ದಿನ ಆಯ್ತು ಒಳಗೆ ಏನವು ಏನಿಲ್ಲ. ಹಂಗ ಗವಿ ಒಳಗ 10 ಮಂದಿ 20 ಮಂದಿ ಯುವಕರು ಚಂದ ಒಳಗೆ ಹೋಗಿ ಚಂದ ಒಂದು 20 ಬ್ಯಾಟ್ರಿ ಹಾಕಿ ಮುಂದಿಂದ ಹಗ್ಗಗಳು ಕಟ್ಟಿ ಹೋಗಿ ಎಲ್ಲರ ಗವಿಗಳು ಇರ್ತಾವ, ಮನಿಗಳು ಇರ್ತಾವ, ರೂಮ್ ಇರ್ತಾವ, ಒಳ್ಳೆ ಬಂಗಾರ ಬೆಳ್ಳಿ ಸಂಪತ್ತು ಇರ್ತದ. ಇಲ್ಲ ಒಳ್ಳೇದ್ ಮಾಡ್ರಿ, ಬಟ್ ಇನ್ನೊಂದ್ಸಲ ಟ್ರೈ ಮಾಡಿಸ್ರಿ. ಸಿಕ್ತಂದ್ರೂ ಭಾಳ ಚಲೋ ಆಯ್ತದ. ಹಾ ಗವಿಗೆಲ್ಲತ್ತೀರಿ ಇಲ್ಲಿ ತನ ಹೋಯ್ತಿರ ಗುಡ್ಡ ಹೋಯ್ತಿರಿ ಒಳಗ ಕತ್ತಲ ಅಂದ್ರ ಹಿಂಗ ಮನುಷ್ಯರ ನುಂಗ ಹಾವುಗಳು ಇದ್ದಿರ್ಬೇಕು. ಅವ್ರ ಅವಾಗಿಂದ ಎಲ್ಲಿ ತಲೆ ಕಟ್ಟ ತಂದ ಬಿಟ್ಟಾಕ್ಯಾರೋ ಒಳಗೆ ಮರಿಗಳು ಮಾಡ್ಕೊತ. ಕಾಲದ ಹಾ
ಇಲ್ಲಿಂದ ಚುಡುಗುಪ್ಪತ್ ಅನ್ನ ಅದ್ರಿ ಇದು. ಹೌದೌದು ಒಳಗ ರೂಮ್ ಇರ್ತಾವ್ರಿ, ಸಂಪತ್ ಇರ್ತದ ಒಳಗ. ಏನ್ ಹಿಂಗ ಅಂಜಿಕ್ ಹಾಕ್ಯಾರ ನೋಡ್ರಿ ಒಳಗ ಕಂಪಲ್ಸರಿ. ಏನ್ ದರ್ವಾಜಾ ಬಂದ್ ಮಾಡ್ಕೊತ ಮುಂದಕ್ಕೆ ಏನ್ ಹೋಗ್ಯಾರಲ್ಲ, ಎಷ್ಟ್ ದರ್ವಾಜಾ ಒಳಗ ಅದ್ರ ಆದ್ಮೇಲೆ ಎಷ್ಟು ರೂಮಿನಾಗ ಎಷ್ಟು ಸಂಪತ್ ಸಿಗ್ತದೋ ಗೊತ್ತಿಲ್ಲ. ಆದ್ರ ಇಂತ ಗುಡ್ಡ ಬೆಟ್ಟದಾಗ ಇಂತ ಒಂದ್ ಹಿಸ್ಟ್ರಿ ಒಳಗ ಒಂದ್ ಬಾಯಿ ಸಿಕ್ಕದ ನೀವು ತೋರ್ಸಿರಿ. ನೀವು 100 ಬಾಯಿಗಳು ಇದ್ದೀವು, ಒಂದ್ 100 ಬಾಯಿ ಮುಚ್ಚಾಕಿವ್ ಅಂತ ಹೇಳತ್ತೀರಿ. ಅಂದ್ರ ಆ ಬಾಯಿಗಳಿಗೆ ಎಷ್ಟ್ ಲಿಂಕ್ ಇದಿರ್ಬೇಕು, ನೀರ್ ಅದ. ಹಿಂದಕ್ಕೆ ಏನ್ ಮಾಡ್ತೀರಿ, ಯಾರನ್ನ ಹೊಡಿಲ ಬೆನ್ನದವ್ರು ಯಾವಾಗ ರಾಜರು ದಾಳಿ ಮಾಡಿದ್ರು ಇದ್ರ ಮ್ಯಾಲ ಅಂದ್ರ ಇವ್ರ ಬಲ್ಲಿ ಇದ್ದಿದ್ ಬಂಗಾರ ಬೆಳ್ಳಿ ಎಲ್ಲ ಒಳಗ್ ಬಚ್ಚಿಡ್ತಿರ್. ಹೆಣ್ಮಕ್ಳಿಗೆ ಸುದ್ದಿ ಒಳಗೆ ಇಡ್ತಿರ ಅಂತ ನೀರಾಗಿಂದ ಇಳಿದು ಮತ್ತೆ ಯಾಕಡೋ ಗವಿ ಮಾಡಿ. ಅಂತ ಟ್ಯಾಲೆಂಟೆಡ್ ಇವ್ರು. ಅಂತ ಗುಡ್ಡದ ಇಂಥದ್ದು ಬಕ್ಕಳ ಹಿಸ್ಟ್ರಿ ಅದ್ರಿ. ಹಿಂಗೆ ಇಟ್ಟು ಕಾಲ ಕಳೆದ ಇದು ಸಾವಿರಾರು ವರ್ಷ ಹಿಂದಿಂದ ಇದು, ಇವತ್ತಿಂದ ಇಲ್ಲ ಇದು. ಇಂಥ ದುರ್ಗಮ್ಮ ಸತ್ಯಾಳ ಅಂತ ಇಷ್ಟು ಮೆರಿಲತ್ತದ. ಹಾ ಹೌದು, ಅದು ಗಿಡ ಹಚ್ಚದೇಟು. ಇದು ಹುಣಸಿನ ಗಿಡ ಬೆಳಿಲಾಕ ಸುಮ್ಮನೆ ಒಂದೊಂದು ಇಂಚ್ ಬೆಳಿಲಾಕ ಒಂದೊಂದು ಸುಮ್ಮನೆ 100 ವರ್ಷ ಬೇಕು. ಇವು ಫಾಸ್ಟ್ ಬೆಳೆಯಲ್ಲ, ಹಳ್ಳು ಬೆಳಿತಾವ. ನಮ್ಮ ತಂದೆಯವ್ರಿಗೂ ಗುರುತಿಲ್ಲ, ನಮ್ಮ ಅಜ್ಜವ್ರಿಗೂ ಗುರುತಿಲ್ಲ. ಹೌದು ಹೌದು, ಯಾರಿಗೂ ಗೊತ್ತಿಲ್ಲ ಇವೆಲ್ಲ. ಇಟ್ಟು ಈ 500 ವರ್ಷ 600 ವರ್ಷ ಏನು ಈ ಕಡೆ ತುರ್ಕಿಸ್ತಾನ್ಲಿಂದ ತುರ್ಕರು ರಾಜರು ಬಂದು ನಮ್ಮ ಹೈದರಾಬಾದ್ ಎಲ್ಲ ನಮ್ಮ ದೇಶದಾಗಿದ್ದ ರಾಜರಿಗೆ ಹೊಡೆದು ಆಳಿದವರು ಅವರೇ 1000 ವರ್ಷ ಆಳ್ಯಾರ. ಅದು ಆಗಿದ್ಮೇಲೆ ಬ್ರಿಟಿಷರು 500 ವರ್ಷ ಆಳ್ಯಾರ. ಅದಕ್ಕಿಂತ ಹಳಿದಿವು ಇವೇನದ ಸುಮ್ಮನೊಂದು 10,000 ವರ್ಷ 5,000 ವರ್ಷ ಹಿಂದೆ ಹಿಸ್ಟ್ರಿ ಅದಿದು. ಈ ಗುಡ್ಡಗಳದಾಗೆಲ್ಲ ಹುಲಿಗಳು ಓಡಾಡ್ತೀವಂತ. ಇಲ್ಲಿ ಬಾದ್ಲಾಪುರದಾಗ ನಮ್ಮ ಮಾಮವ್ರ ನೆಂಟ್ರು, ನಮ್ಮ ಆಯ್ಮುತ್ತರೂರು. ಅಲ್ಲೇನಪ್ಪ ಅಂತಂದ್ರೆ ಅವರು ದೊಡ್ಡಾಗ ಬಂದು ಹುಲಿ ಹರ್ಕೊಂಡ್ ತಿಂದಿತ್ತಂತ. ಹಾ ಹೌದು, ಹಸುವಾಗಿ ಅಂದ್ರೆ ದನಗಳಿಗೆ ಹುಕ್ಕು ಹಿಡ್ಕೊಂಡು ಹೋಯ್ತಿವಂತ. ಸುಮ್ಮನೆ ಈಗ 50 ವರ್ಷದ ತನ ಹುಲಿ ಇದ್ದೀವಂತ ಹಿಂದ. ಈಗ ಏನಾಗ್ಯದ, ಎಲ್ಲ ಘಟ್ಟ ಗುಡ್ಡದಾಗ ಎಲ್ಲ ಜನ ಜಾಸ್ತಿ ಆಗ್ಯದ. ಅವು ಎಕಡೆ ಹೋಗ್ಯಾವ ಪೂರ. ಈಗ ತಿರುಪತಿ ಗುಡ್ಡದಾಗ ಹಂಗ ಇದ್ದೀವಲ್ಲ. ಹಾ ಹೌದು, ಈ ಹಾದಿ ಎಲ್ಲಿತ್ತು, ಈ ರೋಡ್ ಎಲ್ಲಿತ್ತಪ್ಪ ಇಷ್ಟು. ಈ ಗುಡ್ಡದಾಗ ಬಂದು ಇಷ್ಟು ಜನ ಭಕ್ತರು ಅವಾಗಿನ ಹಿಡಿದೋನೆ ಆರ ಎಲ್ಲ ಹಳ್ಳಿ ಪಳ್ಳಿಗೆ ಅಣ್ಣ ತಮ್ಮರು ಎಲ್ಲ ಆ ಕಡೆ ಈ ಕಡೆ ಮಾಡೋಣ್ಕೋತ ಚೇಂಜ್ ಆಕೋತ ಮತ್ತೆ ಭಕ್ತರು ಹಾರ. ಹಾ ಭಾರಿ ಆಗ್ಯದ್ರಿ. ಬರ್ರಿ ಒಳಕ್ ಹೋಗೋಣ. ಕುರಿ, ಕೋಣ, ಕೋಳಿ ಮತ್ತು ಎಲ್ಲವನ್ನು ಬಲಿಯನ್ನು ಕೊಡ್ತಾರೆ. ಆದರೆ ಒಂದೇ ಒಂದು ನೊಣ ಬರುವುದಿಲ್ಲ. ಏನು ಇಲ್ಲಿ ಅತ್ಯಂತ ಪವಾಡನ ಅಂತ ಹೇಳ್ಬೋದು ತಾಯಿದು. ತುಂಬ ದುರ್ಗಾಮಾತಾ ದೇವಗಿರಿ ಘಟ್ಟ, ದೇವಗಿರಿ ದುರ್ಗಾಮಾತಾ ಗೋಪುರ ಪಕ್ಕದಲ್ಲಿ ಲಕ್ಷ್ಮೀ ದೇವತೆ ನಿಲ್ಲಿಸಿದ್ದಾಳೆ. ಅದ್ಭುತವಾದ ವ್ಯೂ, ಘಾಟ್ ಸೆಕ್ಷನು, ದೇವಗಿರಿ ಘಾಟ್, ಅದ್ಭುತವಾದ ವ್ಯೂ, ಸೂಪರ್. ನೋಡ್ತಾ ಇರ್ಬೋದು ವ್ಯೂವರ್ಸ್. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ಗಳು ಮಾಡಿ. ಇಂಥ ಎಷ್ಟೆಷ್ಟು ಹಲವಾರು ವಿಡಿಯೋಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಪವರ್ಫುಲ್ ಮಾತೆ ದುರ್ಗಾ ಮಾತೆ.
ಅದು ಲಕ್ಷ್ಮಿ ಇದ್ರಿ. ಲಕ್ಷ್ಮೀ ದೇವತೆ ಗುಡಿ ಭಾರಿ ಕಾಣತ್ತದ. ಜೆಂಡಾ ಮಸ್ತ್ ಕಾಣತ್ತ. ಲೈಟ್ ಭಾರಿ ಹಾಕಿರಿ. ಕಾಣತ್ತ ತಾಯಿ ಭಾರಿ ಕಾಣತ್ತ. ವಿಗ್ರಹ ಬಿ ಭಾರಿ ಮಾಡ್ರಿ. ಯಾರು ಮಾಡ್ರು, ಎಲ್ಲಿ ಮಾಡಿಸಿರು ಭಾರಿ ಮಾಡ್ರಿ. ಇದು ಹಲ್ವಳ್ ಬ್ಯಾಲ್ವಳ್ ಅಲ್ಲ, ಎರಡು ಜಾಗದಾಗ ಮಾಡ್ತಾರ ವಿಗ್ರಹಗಳು. ಭಾರಿ ಮಾಡ್ರಿ. ಗುರುಗಳೇ ನಿಮ್ಮ ಹೆಸರು? ಶಂಕರ್ನಾಕ್. ಭಾರಿ ಹೆಸರು ಅದ್ರಿ. ಸೂಪರ್. ಕರ್ನಾಟಕದಾಗ ಶಂಕರ್ನಾಗ್ ಹೀರೋ ಇದ್ರು. ಇವತ್ ನಮ್ ನಾಡಿನಾಗ ನೀವು ಇಲ್ಲಿ ನಮ್ ದುರ್ಗಾ ಮಾತೆ ಪೂಜಾರಿ. ನಾಯಕರು. ಹಾ, ನಾಯಕ ಅಂದ್ರ ಮತ್ತ ರಾಜರು. ತಮ್ಮ ಹೆಸರು ರೀ? ನನ್ನ ಹೆಸರು ಬಾಬು ರೀ. ಬಾಬು? ಓಕೆ. ನಮ್ಮ ತಂದೆ ಹೆಸರು ಬಾಬುನೇ ರೀ. ಹೌದು. ಭಾಳ ಒಳ್ಳೇದು ಐತ್ರಿ. ಇವತ್ತು ದರ್ಶನ ಆಯ್ತು. ಅಮ್ಮ ತಾಯಿದು ಎಲ್ಲ ಕೆಲಸಗಳು ಚಲೋ ಆಗಲಿ. ನಮ್ಮ ಭಾಗದಾಗ ಒಂದು ಪಿಕ್ಚರ್ ಮಾಡಿಸ್ಬೇಕಂತದ, ಮಾಡಿಸಮ್ರಿ. ಎಲ್ಲನೂ ಸಹಾಯ ಸಹಕಾರಗಳು ಒಬ್ರಿಗೊಬ್ರು ಇದು ಮಾಡಿಕೊಂಡು ತಾಯಿ ಆಶೀರ್ವಾದದಿಂದ ಆಗಲಿ, ಒಳ್ಳೇದಾಗಲಿ. ಎಲ್ಲ ನೀವು ಆಶೀರ್ವಾದ ಇದು ಮಾಡಿರಿ. ಒಳ್ಳೆ ಡೈರೆಕ್ಟರು ಅವರು ನೋಡಿದಾರೆ, ಎಲ್ಲ ನೋಡ್ತಾ ಇದಾರೆ. ಹಲವಾರು ಬಸವ ಕಲ್ಯಾಣ ಡಿಸ್ಟಿಕ್ ಆ ಕಡೆ ಇದು ಬೀದರ್ ಡಿಸ್ಟಿಕ್ದಲ್ಲಿ ಎಲ್ಲ ನೋಡ್ತಾ ಇದಾರೆ. ಗುಲ್ಬರ್ಗ ಡಿಸ್ಟಿಕಲ್ಲೂ ನೋಡ್ತಾ ಇದಾರೆ. ಇವತ್ತು ಅವ್ರಿಗೆ ಅವರು ಎಲ್ಲ ಒಳ್ಳೇದೇ ಆಗ್ತದೆ. ಬೀದರ್ ಗುಲ್ಬರ್ಗ ಡಿಸ್ಟಿಕ್ ಈ ಒಂದು ಪರಿಸರ ಪ್ರಾಂತ, ಶೂಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅತ್ಯಂತ ಅದ್ಭುತವಾದ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ.